ಏನ್ ಹೇಳ್ತಿದ್ದೀರಿ ನೀವು? ಅಗ್ರಿಮೆಂಟಲ್ಲಿ ನೀವೇ ತಾನೇ ಸೈನ್ ಹಾಕಿದ್ದು. ಈಗ ಆ ವಿಷಯನ ಬಿಟ್ಟು ಬೇರೆ ಮಾತಾಡಿದ್ರಿ ಅಂದ್ರೆ? ಬಶೀರ್ ಸರ್, ನೀವಿಲ್ಲಿ ಕಿರ್ಚೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅಲ್ಲಿಂದ ಬಂದು ಲೋಡ್ ಮಾಡಬೇಕು ಅಂದ್ರೆ ಗಾಡಿಗೆ ಮೇಂಟೆನೆನ್ಸ್ ಚಾರ್ಜ್ ಇರುತ್ತೆ. ಅದೇ ಹೋದ್ ವರ್ಷ ನಾವು ಒಂದು ಗಾಡಿಗೆ ಖರ್ಚು ಮಾಡಿರೋ ದುಡ್ಡಿದ್ದಿದ್ರೆ ಒಂದು ಹೊಸ ಗಾಡಿನೇ ಕೊಂಡ್ಕೋಬೋದಿತ್ತು. ನಾವ ಕೆಲಸ ಮಾಡೋದನ್ನ ಬಿಟ್ಬಿಟ್ವಿ. ಎಲ್ಲಾನು ತಗೊಂಬಂದು ಇಲ್ಲಿ ಇಟ್ರೇನೆ ನಾವು ಲೋಡ್ ಎತ್ತಿತೀವಿ. ಇಲ್ಲ ಅಂದ್ರೆ ಅದೆಲ್ಲ ಅಲ್ಲೇ ಇರುತ್ತೆ, ನಾವು ಮುಟ್ಟೋಕ್ಕೂ ಹೋಗಲ್ಲ. ಏನಾದ್ರೂ ನಡೆಯುತ್ತಾ? ಏನು ಹೇಳಕ್ಕಾಗೋದಿಲ್ಲ. ಓಂ ಹರ ಹರ ಮಹಾದೇವ್. ತಲೆ ಕೆಟ್ಟವನೆ, ಭಯ ಪಡಿಸ್ತಾ ಇದೆಯಲ್ಲ, ಎದ್ದೋಗ ಆಚೆ. ಕಾಡು ಬೆಟ್ಟ ಎಲ್ಲ ದಾಟ್ಕೊಂಡು ಸಾವಿರಾರು ಜನ ಇಲ್ಲಿ ಕೆಲ್ಸಕ್ಕೆ ಬಂದಿದ್ದಾರೆ. ಅದು ಇದು ಅಂತ ಹೇಳಿ ಈ ಸೀಸನ್ ವ್ಯರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಊಟಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ನಾನು ನಿಮಗೆ ಬಿಟ್ಕೊಡ್ತಾ ಇದ್ದೀನಿ. ಹೇಳು, ಗಾಡಿಗೆ ಮೇಂಟೆನೆನ್ಸ್ಗೆ ಎಷ್ಟು ಬೇಕು? ಗಾಡಿಗೆ ಡೈಲಿ 300-400 ರೂಪಾಯಿ ಕೊಡು. ಓ ಸೂಪರ್, 300-400. ನೀವು ಮಾಡೋ ಈ ಕೆಲ್ಸಕ್ಕೆ ನಾನು 400 ರೂಪಾಯಿ ಬೇರೆ ಕೊಡ್ಬೇಕಾ? ಏನ್ ಎದುರಿಸ್ತಿದ್ದೀರಾ? ಈ ಬಶೀರ್ಗೆ ಎದುರಿಸ್ತೀರಾ? ಕಾಡಲ್ಲಿ ಬಿದಿರು ಕತ್ತರಿಸೋ ನನಗೆ ಅದನ್ನ ಕಾಡಿಂದ ಸಾಕ್ಸೋದು ಗೊತ್ತು. ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಹೇಗ್ ತಗೋಬೇಕು ಅನ್ನೋದು ಗೊತ್ತು. ಉನ್ನಿ ಕೃಷ್ಣ, ಗಾಡಿ ತೆಗಿಯೋ. ಕಾನೂನು ನ್ಯಾಯ ಎಲ್ಲ ಬೆಟ್ಟದ ಆ ಕಡೆಗೆ, ಆದ್ರೆ ಇಲ್ಲಿನ ರೀತಿ ನೀತಿನೇ ಬೇರೆ. ಎಲ್ಲಿಂದನೋ ಬಂದಿರೋ ನೀನು ಅದನ್ನ ಬದಲಾಯಿಸ್ಬೇಕು ಅಂತ ನೋಡ್ಬೇಡ. ಏನೋ ನಿನ್ನ ಹಂಗೆ ಗುಂಡಿ ತೋಡಿ ಹೂತಾಗ್ಬಿಡ್ತೀನಿ ನೋಡು. ನಾನ್ ನೋಡ್ತೀನಿ. ಕಾಡಿನ ಆ ಕಡೆ, ವನ ಮರಗಳ ಆ ಕಡೆ ಅವನ ನೆರಳು ಬರ್ತಿರೋದನ್ನ ನಾನ್ ನೋಡ್ತಾ ಇದ್ದೀನಿ. ಅವನು ಬಂದಾಯ್ತು. ಹರಿ ಓಂ, ಹರಿ ಓಂ. ನಾವೊಂದು ಲೆಮನ್ ಸೋಡಾ ಕುಡಿದ್ರೆ ಹೆಂಗಿರುತ್ತೆ? ದೇವ್ರೆ, ಇಲ್ಲ, ಹೊರಗಡೆ ತುಂಬಾ ಬಿಸಿ ಇದೆ. ಛೇ, ಕಷ್ಟ ಅನ್ಸುತ್ತೆ. ಕನ್ಫರ್ಮ್ ಆಗಿ ನಿನ್ ಕರುಣೆ ಎಲ್ಲ ಬೇಕಾಗಿಲ್ಲ. ಸೋಡಾ ತಗೊಂಬರ. ತಂದೆ ನೋಡು. ಭಗವಂತ, ಒಳ್ಳೇದೇನಾದ್ರೂ ಆಗುತ್ತಾ? ಬೇಡ ಬಿಡು. ಲೋಡ್ ಎತ್ತಿದ ಮೇಲೇನೆ ನನಗೆ ಸ್ಟ್ರೈಕ್ ಅಂತ ಗೊತ್ತಾಗಿದ್ದು. ಕೆಲಸ ನಿಲ್ಲಿಸ್ಬೇಕಂದ್ರೆ ಮುಂಚೆನೆ ನೋಟಿಸ್ ಕೊಡ್ಬೇಕಲ್ವ ನೀವು? ಬನ್ನಿ, ಹೇಳ್ತೀನಿ ಬನ್ನಿ. ಹೋದ ವರ್ಷದಿಂದ ನಾವೊಬ್ಬರೇ ಲೋಡ್ ತಗೊಂಡ್ ಬರ್ತಾ ಇರೋದು, ಹೌದ್ ತಾನೆ? ಮತ್ ಇವಾಗ ಯಾಕೆ ಈ ತರ ಮಾಡ್ತಿದ್ಯಾ? ಈ ಸಲ ಅಷ್ಟೇನೆ, ಅಷ್ಟೇ. ಹಲೋ, ಎಲ್ಲ ವಿಷಯನೂ ಅವ್ರಿಗೆ ಹೇಳಾಯ್ತು. ಅದನ್ನು ಮೀರಿ ಏನಾದ್ರು ಮಾತಾಡ್ಬೇಕಂದ್ರೆ ಈಗೋ ಇಲ್ಲಿ
ಇಲ್ಲ. ಹಾ, ಪಕ್ಕದ ಕಾಡಲ್ಲಿ ಇದೆಯಲ್ಲ ರೋಡು, ಬೆಸ್ಟ್ ರೋಡ್ ಅದು. ಎಷ್ಟು ಮರ ಬಿದ್ದಿದೆ, ಎಷ್ಟು ಮಳೆ ಬಂದಿದೆ. ಇವತ್ತು ಚೆನ್ನಾಗೇ ಇದೆ. ಅದಕ್ಕೆ ನಾಳೆಯಿಂದ ನಾವು ಅಲ್ಲಿ ಬಿದಿರನ್ನ ಕಟ್ ಮಾಡಕ್ ಹೋದ್ರೆ ಆಗುತ್ತಾ? ಆಗಲ್ಲ. ಕಾರಣ ಏನಪ್ಪ? ಕಾಡಲ್ಲಿ ಬಿದ್ರೇ ಇಲ್ಲ. ಅದೇ ಮತ್ತೆ ಬಿದ್ರು ಇರೋ ಕಡೆ ನಾವ್ ಹೋಗ್ಬೇಕು. ನಾವುಗಳು ಈ ತರ ಮೀಸೆ ತಿರುಗಿಸ್ತಾ ಇದ್ರೆ ಬಿದ್ರು ಇಲ್ಲಿಗೆ ಬರೋದಿಲ್ಲ. ಒಂದು ಗಾಡಿಗೆ 100 ರೂಪಾಯಿ ಅಂತ ಮೇಂಟೆನೆನ್ಸ್ ಚಾರ್ಜ್ ಕೊಡ್ಬೇಕು ಅಂತ ಅಣ್ಣ ಹೇಳಿದ್ದಾರೆ. ಈ 100 ರೂಪಾಯಿ ಅಂದ್ರೆ ಸಾಧಾರಣ ವಿಷಯ ಏನಲ್ವಲ್ಲ. ಮತ್ತೆ 2 ಬಿರಿಯಾನಿ ಬರುತ್ತೆ. ಹೊಟ್ಟೆ ತುಂಬಾ ಬಿರಿಯಾನಿ ತಿಂದು ಹ್ಯಾಪಿಯಾಗಿ ಕೆಲಸ ಮಾಡ್ಬೋದು. ಅವಾಗ ತಾನೇ ಖುಷಿಯಾಗಿರಕ್ಕಾಗೋದು. ಅಣ್ಣ ನೆಕ್ಸ್ಟ್ ಟ್ರಿಪ್ ಇಂದ ಅವ್ರಿಗೆ ಕಾಸನ್ನ ಅದಕ್ಕೆ ಧಾರಾಳವಾಗಿ ಕೊಡೋಣ. ಸಮಸ್ಯೆ ಮುಗೀತು. ನಾನು ಹೇಳ್ದೆ ತಾನೇ ಸಾಹೇಬ್ರು ತುಂಬಾ ಡೀಸೆಂಟ್ ಅಂತ. ಏನು? ಅದೇ ಡೀಸೆಂಟ್ ಆಗಿ ಅವ್ರನ್ನ ನಾವು ಬದಲಾಯಿಸಬಹುದು ಅಂತ ಹೇಳಿದೆ ನಾನು. ಹಂಗಂದ? ಹಂಗೇನೆ. ಬಾ ದೇವ, ನಿಂತ್ಕೊಳ್ಳೋ ಅಲ್ಲೇ. ನೀನ್ ತುಂಬಾ ಚೆನ್ನಾಗೇ ಮಾತಾಡ್ತಾ ಇದೆ ಕಣೋ. ಇಷ್ಟೊತ್ತು ತಂದಿರೋ ಲೋಡ್ನ ವಾಪಸ್ ತಗೊಂಡೋಗಿ ನಿನ್ ಜೀವನ ಉಳಿಸ್ಕೋ, ಇಲ್ಲ ಅಂದ್ರೆ ನಿನ್ನ ಹೂತಾಕ್ಬಿಡ್ತೀನಿ. ಅಲ್ಲಿವರೆಗೂ ನಾನು ಕಳೆಪುರಿ ತಿಂತಾ ಇರ್ತೀನ. ಹೋಗಲೇ ರಮಣ, ಆ ಕಡೆ ಹೋಗು. ನೀವೇನ್ರ ಆ ಕಡೆ ಈ ಕಡೆ ಹೊಡಿತಾ ಇದ್ದೀರಾ? ನಿಮ್ಗೆ ಬೇಕಾಗಿರೋ ನಾನೇ ಹೊಡಿತೀನಿ. ರಮಣ, ರಮಣ ಬೇಡ, ನನ್ನ ಮಾತು ಕೇಳು, ಬೇಡ, ಹೇಳೋದನ್ನ ಕೇಳು ರಮಣ, ಬೇಡ, ಬಿಟ್ಬಿಡು. ಬೇಡ ಬೇಡ ಬೇಡ, ಏನು ಮಾಡ್ಬೇಡ, ಬೇಡ, ನನ್ನ ಮಾತು ಕೇಳು ರಮಣ, ಮಾತನ್ನು ಕೇಳು. ಬಾ, ಎದ್ದು ಹೋಗೋ, ಅದನ್ನ ಬಿಸಾಕು. ನಡಿ ಬಾರೋ ನೀನು.